ಹಿಟ್ ದ ಥರ್ಡ್ ಕೇಸ್. HIT ಯೂನಿವರ್ಸಲ್ಲಿ ಬಂದಿರೋ ಹಿಟ್ ದ ಫಸ್ಟ್ ಕೇಸ್ ಆ್ಯಂಡ್ ದ ಸೆಕೆಂಡ್ ಕೇಸ್ ಎರಡು ಸಖತ್ ಹಿಟ್ ಆಗಿತ್ತು. ಇದೀಗ ಹಿಟ್ ಮೂರನೇ ಕೇಸ್ ಬಂದಿದೆ. ಇದನ್ನ ನೋಡೋಕ್ಕೋಸ್ಕರ ಫಸ್ಟ್ ಆ್ಯಂಡ್ ಸೆಕೆಂಡ್ ನೋಡ್ಬೇಕಾ ಅಂತ ಕೇಳೋದಾದ್ರೆ ಏನಿಲ್ಲ, ಮೂರು ಕೂಡ ಬೇರೆ ಬೇರೆ ಸ್ಟೋರಿ. ಆದರೆ ಒಂದು ಮಾತ್ರ ಕನೆಕ್ಷನ್ ಇದೆ, HIT ಟೀಮ್ ಅನ್ನೋದಷ್ಟೇ. ಇನ್ನು ಈ ಸಿನಿಮಾದಲ್ಲಿ ನಾನಿ ಆ್ಯಂಡ್ ಶ್ರೀನಿಧಿ ಶೆಟ್ಟಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ 2.5 ಗಂಟೆ ಇರೋವಂಥ ಈ ಸಿನಿಮಾ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದರೆ, ಅರ್ಜುನ್ ಸರ್ಕಾರ್ ಒಬ್ಬ HIT ಆಫೀಸರ್, ವೈಲೆಂಟ್ ಗ್ರೇ ಶೇಡಲ್ಲಿರೋ ಕ್ಯಾರೆಕ್ಟರ್, ಒಂದು ಫುಲ್ ರಫ್ ಆ್ಯಂಡ್ ಮಾಸ್ ಥರ. ಸೊ ಇಂಥ ಆಫೀಸರ್ ಒಂದೇ ಪ್ಯಾಟರ್ನಲ್ಲಿ ಬ್ರೂಟಲ್ ಮರ್ಡರ್ಸ್ ಆಗ್ತಿರೋ ಕೇಸ್ನ ಸಾಲ್ವ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಆ್ಯಂಡ್ ಆ ಮರ್ಡರ್ಸ್ನ ಯಾಕೆ ಮಾಡ್ತಿರ್ತಾರೆ, ಅದರಿಂದ ಇರೋ ವ್ಯಕ್ತಿ ಯಾರು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಈ ಮೂವಿಲಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗಿಂತ ಜಾಸ್ತಿ ಬ್ರೂಟಲ್ ಆ್ಯಕ್ಷನ್ ಸೀಕ್ವೆನ್ಸಸ್ಗಳೇ ಇದ್ದಾವೆ. ಈ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಸ್ತಾರೆ. ಆದರೆ ಇದರಲ್ಲಿ ಆ ಥರ ಏನು ಬಿಲ್ಡ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇಲ್ಲ. ಬರೀ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ನೇ ವೈಲ್ಡ್ ಆಗಿ ತೋರಿಸ್ತಾ ಹೊಡೆದು ಬಡ್ದು ಬಾಯಿ ಬಿಡಿಸೋ ಇನ್ವೆಸ್ಟಿಗೇಷನ್ ಇರುತ್ತೆ ಇಲ್ಲಿ. ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಎಂಟರ್ಟೈನ್ ಮಾಡೋದ್ರಲ್ಲಿ 100% ಸಕ್ಸಸ್ ಆಗಿದ್ದಾರೆ. ಬಟ್ ಸೈಲೆಂಟ್ ಲಾಟ್ ಆಫ್ ಮಿಸ್ಟರಿ ಬಿಲ್ಡ್ ಆಗೋ ರೀತಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇರಲ್ಲ ಅಷ್ಟೇ. ಇನ್ನು ಫಸ್ಟ್ 35 ಮಿನಿಟ್ಸ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೋರಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಕತೆ ಚೆನ್ನಾಗಿ ಪಿಕಪ್ ಆಗ್ತಾ ತುಂಬ ಫಾಸ್ಟ್ ಪೇಸಲ್ಲಿ ರನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನರೇಷನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ, ಅದು ಚೆನ್ನಾಗಿ ವರ್ಕ್ ಆಯಿತು ಇಲ್ಲಿ. ಇದ್ರ ಮಧ್ಯೆ ಎಲ್ಲೋ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟಾಕ್ತಾರೆ 45 ಮಿನಿಟ್ಸ್ ಆದಮೇಲೆ. ಅಲ್ಲಿವರೆಗೂ ಆಡಿಯನ್ಸ್ನ ಇವನು ಯಾಕೆ ಈ ಥರ ಮಾಡ್ತಿದ್ದಾನೆ, ಏನು ಮಾಡಕ್ಕೆ ಹೊರಟಿದ್ದಾನೆ, ಈ ಥರ ಕನ್ಫ್ಯೂಷನ್ ಮಾಡಿಸಿ ಎಂಗೇಜಿಂಗ್ ಆಗಿ ಇಟ್ಕೊತಾರೆ. ಇನ್ನು ಜೊತೆಗೆ ಲವ್ ಸ್ಟೋರಿ ಕೂಡ ತುಂಬ ಕಮ್ಮಿ ಇರುತ್ತೆ. ಇದು ಮೂವಿಗೆ ಎಕ್ಸ್ಟ್ರಾ ಪ್ಲಸ್ ಪಾಯಿಂಟ್ ಆಯಿತು. ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ ಸಖತ್ ಗ್ರೇ ಶೇಡಲ್ಲಿ ಇರೋದ್ರಿಂದ ವೈಲೆನ್ಸ್ ಮಾತ್ರ ಹೆವಿ ಇರುತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಪ್ರೀ ಕ್ಲೈಮ್ಯಾಕ್ಸಿಂದ ಕ್ಲೈಮ್ಯಾಕ್ಸ್ವರೆಗೂ ಬ್ಲಡ್ ಬಾತ್ ಅಂತಲೇ ಹೇಳ್ಬೋದು, ಅಷ್ಟು ಬ್ರೂಟಲ್ ಆಗಿರುತ್ತೆ ಆ್ಯಕ್ಷನ್ ಸೀನ್ಸ್ಗಳು. ಆ್ಯಂಡ್ ಆ ಟೈಮಲ್ಲಿ ಬರೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಎಂಟ್ರಿ ಒಂದೊಳ್ಳೆ ಗೂಸ್ ಬಂಪ್ಸ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ 4th ಕೇಸಿಗೆ ಒಂದು ಲೀಡ್ ಕೊಟ್ಟಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಸೊ ಈ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಡ್ರಲಿನ್ ರಶ್ ರೀತಿ ಕಿಕ್ ಕೊಡುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಇದೊಂಥರ ಒನ್ ಮ್ಯಾನ್ ಶೋ, ಓನ್ಲಿ ನಾನಿ ಮಾತ್ರ ಕಾಣಿಸ್ತಾರೆ. ಆ ಥರ ಡಾಮಿನೇಟ್ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸಿಂದ. ಈ ಥರ ಒಂದು ಗ್ರೇ ಶೇಡ್ನಲ್ಲಿ ಮೊದಲೇ ಅವರ ಪ್ರೀವಿಯಸ್ ವಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಈ ಥರ ಇಷ್ಟೊಂದು ವೈಲೆಂಟ್ ಆಗಿ ಇದೇ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದಾರೆ. ಇನ್ನು ಶ್ರೀನಿಧಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಸೆಟಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ CGI ವರ್ಕ್ ಡೀಸೆಂಟ್ ಆಗಿದೆ. ಇನ್ನು ಸಿನಿಮಾಟೋಗ್ರಫಿ, ಕಲರ್ ಟೋನ್, ಲೊಕೇಶನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇ, ರೈಟಿಂಗ್, ಡೈರೆಕ್ಷನ್ ಆ್ಯಂಡ್ ಎಡಿಟಿಂಗ್ ಎಲ್ಲ ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಆ ಥರ ಇದೆ. ನೆಕ್ಸ್ಟ್ BGM ಡೀಸೆಂಟ್ ಆಗಿ ಚೆನ್ನಾಗಿ ವರ್ಕ್ ಆಯಿತು. ಸಾಂಗ್ಸ್ ಓಕೆ ಪರವಾಗಿರಲಿಲ್ಲ ಅನ್ನಿಸ್ತು, ಡಿಸ್ಟರ್ಬೆನ್ಸ್ ಎಲ್ಲೂ ಮಾಡಲಿಲ್ಲ. ಸೊ ಓವರ್ ಆಲ್ ಮಾಸ್ ಆಡಿಯನ್ಸ್ಗಳಿಗೆ, ನಾನಿ ಫ್ಯಾನ್ಸ್ಗಳಿಗೆ ವೈಲೆನ್ಸ್ ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಟು ಎಂಡ್ ಬೋರ್ ಆಗಲಿ ಲ್ಯಾಗ್ ಆಗಲಿ ಏನೂ ಇರಲ್ಲ. ಫುಲ್ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋಗ್ತೀರಾ. ಆ್ಯಂಡ್ ಎಂಟರ್ಟೈನ್ಮೆಂಟ್ ವೈಸ್ ಫುಲ್ಲಿ ಸ್ಯಾಟಿಸ್ಫೈ ಆಗ್ತೀರಾ. ಇನ್ನು ಇದರಲ್ಲಿ ಅಡಲ್ಟ್ ಸೀನ್ಸ್ ಅಂದರೆ ಕಿಸ್ಸಿಂಗ್ ಸೀನ್ಸ್ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನಿರಲ್ಲ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.